2 ಸಮುವೇಲನು ಅಧ್ಯಾಯ 9. ಒಂದು ದಿವಸ ದಾವೀದನು, ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ, ನಾನು ಅವರಿಗೆ ಯೋನಾತಾನನ ಸಲುವಾಗಿ ದಯೆ ತೋರಿಸಬೇಕೆಂದಿರುತ್ತೇನೆ ಅನ್ನಲು, ಸೌಲನ ಮನೆಯಲ್ಲಿ ದಾಸನಾಗಿದ್ದ ಚೀಬನೆಂಬ ಒಬ್ಬ ಮನುಷ್ಯನನ್ನು ಕರಕೊಂಡು ಬಂದರು. ಅರಸನು ಅವನನ್ನು, ನೀನು ಚೀಬನೋ ಎಂದು ಕೇಳಲು ಅವನು, ನಿನ್ನ ಸೇವಕನಾದ ನಾನು ಚೀಬನೇ ಎಂದು ಉತ್ತರ ಕೊಟ್ಟನು. ಅರಸನು ಅವನಿಗೆ, ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದರೆ ಹೇಳು, ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಅಂದನು. ಆಗ ಚೀಬನು ಅರಸನಿಗೆ, ಯೋನಾತಾನನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. ಅರಸನು ಎಲ್ಲಿರುತ್ತಾನೆ ಎಂದು ಅವನನ್ನು ಕೇಳಲು, ಅವನು ಲೋದೆಬಾರಿನಲ್ಲಿರುವ ಅಮ್ಮೀಯೇಲನ ಮಗನಾದ ಮಾಕೀರನ ಮನೆಯಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಕೂಡಲೇ ಅರಸನು ದೂತರನ್ನು ಕಳುಹಿಸಿ ಅವನನ್ನು ಲೋದೆಬಾರಿನಲ್ಲಿದ್ದ ಅಮ್ಮೀಯೇಲನ ಮಗನಾದ ಮಾಕೀರನ ಮನೆಯಿಂದ ಕರೆಸಿದನು. ಸೌಲನ ಮೊಮ್ಮಗನೂ ಯೋನಾತಾನನ ಮಗನೂ ಆದ ಮೆಫೀಬೋಶೆತನು ಬಂದಾಗ ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದಾವೀದನು, ಮೆಫೀಬೋಶೆತನೇ ಅನ್ನಲು ಅವನು, ನಿನ್ನ ಸೇವಕನಾದ ನಾನು ಇಲ್ಲಿದ್ದೇನೆ ಎಂದನು. ಆಗ ದಾವೀದನು ಅವನಿಗೆ, ಹೆದರಬೇಡ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ. ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು ಎಂದು ಹೇಳಿದನು. ಮೆಫೀಬೋಶೆತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ಸತ್ತ ನಾಯಿಯಂತಿರುವ ನನ್ನನ್ನು ಲಕ್ಷಿಸುವ ಹಾಗೆ ನಿನ್ನ ದಾಸನಾದ ನಾನು ಎಷ್ಟರವನು ಅಂದನು. ಅನಂತರ ದಾವೀದನು ಸೌಲನ ಸೇವಕನಾದ ಚೀಬನನ್ನು ಕರೆದು ಅವನಿಗೆ, ನಿನ್ನ ಯಜಮಾನನಾದ ಸೌಲನಿಗೂ ಅವನ ಕುಟುಂಬದವರಿಗೂ ಇದ್ದದ್ದನ್ನೆಲ್ಲ ಅವನ ಮೊಮ್ಮಗನಿಗೆ ಕೊಟ್ಟಿರುತ್ತೇನೆ. ನೀನು, ನಿನ್ನ ಮಕ್ಕಳು, ದಾಸರು ನಿನ್ನ ಯಜಮಾನನ ಮೊಮ್ಮಗನಿಗೋಸ್ಕರ ಆ ಭೂಮಿಯನ್ನು ವ್ಯವಸಾಯ ಮಾಡಿ ಅದರ ಬೆಳೆಯನ್ನು ಅವನ ಮನೆಯವರ ಆಶನಾರ್ಥವಾಗಿ ತಂದುಕೊಡಬೇಕು. ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದು ಎಂದು ಹೇಳಿದನು. ಚೀಬನಿಗೆ 15 ಮಂದಿ ಗಂಡು ಮಕ್ಕಳು, 20 ಮಂದಿ ಸೇವಕರು ಇದ್ದರು. ಚೀಬನು ಅರಸನಿಗೆ, ಒಡೆಯನಾದ ಅರಸನ ಅಪ್ಪಣೆಯಂತೆ ಸೇವಕನು ನಡೆಯುವನು ಎಂದು ಉತ್ತರ ಕೊಟ್ಟನು. ಈ ಪ್ರಕಾರ ಮೆಫೀಬೋಶೆತನು ರಾಜಪುತ್ರರಂತೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡುವವನಾದನು. ಅವನಿಗೆ ಮೀಕನೆಂಬೊಬ್ಬ ಚಿಕ್ಕ ಮಗನಿದ್ದನು. ಚೀಬನ ಮನೆಯವರೆಲ್ಲರೂ ಅವನ ಸೇವಕರು. ಮೆಫೀಬೋಶೆತನಿಗೆ ಪ್ರತಿದಿನವೂ ರಾಜಪಂಕ್ತಿಯಲ್ಲಿ ಊಟವಾಗುತ್ತಿದ್ದರಿಂದ ಅವನು ಯೆರೂಸಲೇಮಿನಲ್ಲಿ ವಾಸಿಸಿದನು. ಅವನ 2 ಕಾಲುಗಳು ಕುಂಟಾಗಿದ್ದವು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ 2ನೇ ಸಮುವೇಲನ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 9, 9ನೇ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ನಡೆದಂಥದ್ದನ್ನು ಸ್ವಲ್ಪ ನೆನಪಿಸಿಕೊಳ್ಳೋಣ. ದಾವೀದನ ವಿಷಯವಾಗಿ 2 ಬಾರಿ ಈ 8ನೇ ಅಧ್ಯಾಯದಲ್ಲಿ ಒಂದು ಹೇಳಿಕೆ, ಒಂದು ಸ್ಟೇಟ್ಮೆಂಟ್ ಹಸ್ ಕಮ್ ಟ್ವೈಸ್. ಆ ಹೇಳಿಕೆ ಏನಂತೇಳಿದರೆ, ದಾವೀದನು ಎಲ್ಲಿಗೆ ಹೋದರೂ ಅವನಿಗೆ ಜಯ ಸಿಕ್ಕಿತು. ವೆರ್ ಎವರ್ ಡೇವಿಡ್ ವೆಂಟ್ ಹಿ ಗಾಟ್ ವಿಕ್ಟರೀಸ್. ಕಾರಣ ಏನು? ಯೆಹೋವನ ಅನುಗ್ರಹದಿಂದ. ಬೇಕಂತ ಅದನ್ನು ಬಿಟ್ಬಿಟ್ಟು ನಾನು ಓದಿದೆ. ಯಾಕಂತ ಹೇಳಿದರೆ, ಎಲ್ಲಿಗೆ ಹೋದರೂ ಅಲ್ಲಿ ನಮಗೆ ಸಕ್ಸಸ್ ಸಿಗಬೇಕಂತ ಹೇಳಿದ್ರೆ ಸೀಕ್ರೆಟ್ ಪಾಸ್ವರ್ಡ್ ಏನು? ಯೆಹೋವನ ಅನುಗ್ರಹ. ದೇವರ ಮೆಚ್ಚುಗೆ, ದೇವರ ಕೃಪೆ, ದೇವರ ದಯೆ, ದೇವರ ಕರುಣೆ, ದೇವರ ಕನಿಕರ ನಮಗೆ ಸಿಕ್ಕುವಾಗ ಏನಾಗ್ತದೆ? ಎಲ್ಲಿಗೆ ಹೋದರೂ ಅಲ್ಲಿ ನಮಗೆ ಜಯ. ಫಿಲಿಸ್ಟಿಯರ ಬಳಿಗೆ ದಾವೀದನು ಹೋದನು, ಜಯ. ಮೋವಾಬ್ಯರ ಬಳಿಗೆ ದಾವೀದನು ಯುದ್ಧಕ್ಕೆ ಹೋದನು, ಜಯ. ಮತ್ತು ಅದೇ ಸಂದರ್ಭದಲ್ಲಿ ಚೋಬದ ಅರಸನ ಅವನನ್ನು ಎದುರಿಸಿದನು, ಜಯ. ಹದೆದೆಜರನನ್ನು ಸಂಧಿಸಿದನು,
ಅವನ ಮೇಲೆ ಜಯ. ಹೌದು, ಹಾಗೆ ಮುಂದೆ ಬಂದಾಗ ಅಮ್ಮೋನಿಯರ ಮೇಲೆ ಜಯ, ಫಿಲಿಸ್ಟಿಯರ ಮೇಲೆ ಜಯ, ಅಮಾಲೇಕ್ಯರ ಮೇಲೆ ಜಯ. ಈ ರೀತಿಯಾಗಿ ಜಯದ ಮೇಲೆ ಜಯಕ್ಕೆ ಸಾಗಬೇಕಾದರೆ ಒಂದು ದೊಡ್ಡ ರಹಸ್ಯ ಏನಂದರೆ ಯೆಹೋವನ ಅನುಗ್ರಹ, ದ ಫೇವರ್ ಆಫ್ ಗಾಡ್. ಇನ್ನೊಂದು ಕಾರಣ ಕೂಡ ನಾನು ಕೊಡ್ಬೋದು. ಅದೇನಂತ ಹೇಳಿದರೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 7 ವಿಧವಾದಂಥ ಜನರು ದಾವೀದನ ಜೊತೆಯಲ್ಲಿ ಇದ್ರು ಅಂತ ಹೇಳ್ಬಿಟ್ಟು 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 7 kinds of people ಡೇವಿಡ್ ಹ್ಯಾಡ್ ಆಸ್ ಎ ಟೀಮ್. ಒಬ್ಬ ನಾಯಕನು, ಆತ್ಮಿಕ ನಾಯಕನು ಜಯವನ್ನು ಭೂಮಿಯಲ್ಲಿ ಬಾಳುವಾಗ ಹೊಂದಬೇಕಾದರೆ ಸೀಕ್ರೆಟ್ ದೇವರ ಮೆಚ್ಚುಗೆ. ಅದಾದ ನಂತರ ಇನ್ನೊಂದೇನೆಂದರೆ ರೈಟ್ ಕೈಂಡ್ ಆಫ್ ಟೀಮ್ ಪೀಪಲ್ ವಿತ್ ಯು. ಜನರು, ದಾವೀದನ ಜೊತೆಯಲ್ಲಿ ಇದ್ದಂಥ ಜನರು 7 ವಿಧವಾದಂಥ ಜನರನ್ನು ಒಂದೊಂದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳೋಣ. 8ನೇ ಅಧ್ಯಾಯ 2ನೇ ಸಮುವೇಲ 15ನೇ ವಚನದಿಂದ ನಾವು ನೋಡುವಾಗ, ಇಸ್ರಾಯೇಲರ ಎಲ್ಲರ ಅರಸನಾಗಿ ಎಲ್ಲ ಪ್ರಜೆಗಳಿಗೂ ಧರ್ಮ ತಪ್ಪದೆ ದಾವೀದನು ನ್ಯಾಯ ತೀರಿಸುತ್ತಿದ್ದನು. ವಾವ್! ಧರ್ಮ ತಪ್ಪದೆ ದಾವೀದನು ದೊಡ್ಡ ಜನಾಂಗ, ಒಂದು ಬಹುಶಃ 30-40 ಲಕ್ಷಾಂತರ ಜನರು ಇರ್ಬೋದು, ಇನ್ನೂ ಹೆಚ್ಚೇ ಇರ್ಬೋದೇನೋ, ಅಷ್ಟೊಂದು ಜನರಿಗೆ ನ್ಯಾಯ ತೀರಿಸ್ತಿದ್ದನು. ಹೇಗೆ? ಈ ಹ್ಯಾಡ್ ಎ ರೈಟ್ ಕೈಂಡ್ ಆಫ್ ಟೀಮ್. ಒಂದು ಯಾರಂತ ಹೇಳ್ಬಿಟ್ಟು ನೋಡಿದರೆ ಯೋವಾಬನು ಅವನ ಸೇನಾಪತಿಯಾಗಿದ್ದನು. ಯೋವಾಬ್, ಯೋ ಅಂತ ಹೇಳಿದರೆ ಯೆಹೋವನು, ಆಬ್ ಅಂತ ಹೇಳಿದರೆ ತಂದೆ, ತಂದೆಯಾಗಿ ಯೆಹೋವನು ಇವನನ್ನು ತಂದೆಯಾಗಿ ಬೆಳೆಸಿದಂಥ ವ್ಯಕ್ತಿ ಯೋವಾಬನು. ಅವನು ಸೇನಾಪತಿಯಾಗಿದ್ದನು. ಅದಾದ ನಂತರ ದಾವೀದನಿಗೆ ಯೆಹೋಷಾಫಾಟನು ಇದ್ದನು. ಯೆಹೋಷ ಅಂದರೆ ಯೆಹೋವನು, ಶಾಫಾಟ್ ಅಂತ ಹೇಳಿದರೆ ನ್ಯಾಯಾಧಿಪತಿ. ದೇವರು ಅಥವಾ ಯೆಹೋವನು ನ್ಯಾಯಾಧಿಪತಿ ಎಂಬಂಥ ಹೆಸರಿನ ಅರ್ಥವುಳ್ಳಂಥ ಒಬ್ಬ ವ್ಯಕ್ತಿ ದಾವೀದನಿಗೆ ಮಂತ್ರಿಯಾಗಿದ್ದನು. ಮೂರನೇದಾಗಿ ಚಾದೋಕನು. ಚಾದೋಕ್ ಅಂದರೆ ನ್ಯಾಯ, ನೀತಿ, ಸ್ಪಷ್ಟತೆ, ಜಸ್ಟ್, ರೈಚಿಯಸ್, ನೇರವಾಗಿರುವಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ಚಾದೋಕನು. ಮತ್ತು ಎಬ್ಯಾಥಾರನು. ಎಬ್ಯಾಥಾರನು ಎಂಬ ಹೆಸರಿನ ಅರ್ಥ ಎಬ್ ಅಥವಾ ಅಬ್ ಎಂಬಂಥ ಹೆಸರು ತಂದೆ. ಯಾಥಾರ್ ಅಂತ ಹೇಳಿದರೆ ಸಮೃದ್ಧಿ, ಅಬಂಡೆನ್ಸ್, ಸಮೃದ್ಧಿಯ ತಂದೆ, ತಂದೆ ಕೊಟ್ಟಂಥ ಸಮೃದ್ಧಿ ಎಂಬಂಥ ಹೆಸರಿರುವಂಥ ಇಬ್ಬರು ವ್ಯಕ್ತಿಗಳು ಚಾದೋಕ್ ಮತ್ತು ಎಬ್ಯಾತಾರ್. ಇವರಿಬ್ಬರು ಯಾಜಕರಾಗಿದ್ದರು. ಸೇನಾಪತಿ, ಮಂತ್ರಿ, ಯಾಜಕರು. ವಾವ್! ಒಳ್ಳೆಯ ಒಂದು ಟೀಮ್ ದಾವೀದನಿಗಿತ್ತು. ಅದಾದ ನಂತರ ಸೆರಾಯನು ಲೇಖಕನಾಗಿದ್ದನು. ಒಬ್ಬರು ಬರೆಯೋದಕ್ಕೆ ಬೇಕಲ್ಲ, ಲೇಖಕನು ಲೆಕ್ಕ ಬರೆಯೋದಕ್ಕೆ ಅಥವಾ ಚರಿತ್ರೆ ಬರೆಯೋದಕ್ಕೆ ದಾವೀದನ ಸಂಗಡ ಸೆರಾಯನು ಎಂಬುದಾಗಿ ಒಬ್ಬ ಮನುಷ್ಯನಿದ್ದನು. ಸೆರಾಯ್ ಎಂಬುದಾಗಿ ಹೇಳುವುದಾದರೆ ಯೆಹೋವನು ಜಯ ಕೊಡುವನು ಎಂಬ ಹೆಸರಿನ ಅರ್ಥ. ಅಂಥ ಒಬ್ಬ ವ್ಯಕ್ತಿ ಲೇಖಕನಾಗಿ, ಸೆಕ್ರೆಟರಿಯಾಗಿ, ರೈಟರಾಗಿ ದಾವೀದನಿಗಿದ್ದನು. ಅದಾದ ನಂತರ ಬೆನಾಯನು ಇವನು ದಾವೀದನ ಜೊತೆಯಲ್ಲಿ ಇದ್ದಂಥ ದಂಡುಗಳ ಮುಖ್ಯಸ್ಥನಾಗಿದ್ದನು, ಟೀಮ್ ಲೀಡರ್ ಅಂತ ಹೇಳ್ಬೋದು. ಅಂಥ ಒಬ್ಬ ವ್ಯಕ್ತಿ ಬೆನಾಯನು. ಬೆನಾಯ ಅಂತ ಹೇಳಿದರೆ ಯೆಹೋವನು ಕಟ್ಟುವನು ಎಂಬ ಅರ್ಥ ಇರುವಂಥ ಮಾತು. ಆದರೆ ನನಗೆ ಆಶ್ಚರ್ಯವನ್ನು ತಂದಂಥ ಒಂದು ವಿಷಯ ಏನಂತ ಹೇಳಿದರೆ, ಲಾಸ್ಟ್ ವಚನ 8ನೇ ಅಧ್ಯಾಯದ 18ನೇ ವಚನದಲ್ಲಿ 2ನೇ ಸಮುವೇಲ ಏನಂತಿದೆ? ದಾವೀದನ ಮಕ್ಕಳು ಯಾಜಕರಾಗಿದ್ದರು. ವಾವ್! ದಾವೀದನು ಅರಸನು ಯಾಜಕರಾಗಬಾರ್ದು ಹಳೆ ಒಡಂಬಡಿಕೆಯಲ್ಲಿ. ಆದರೆ ಅರಸನ ಮಕ್ಕಳು, ದಾವೀದನ ಮಕ್ಕಳು ಯಾಜಕರಾಗಿದ್ದರು. ದಾವೀದನ ಕುಟುಂಬದ ಪ್ರತ್ಯೇಕವಾಗಿ ಮಕ್ಕಳನ್ನು ಭಯಭಕ್ತಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಬೆಳೆಸಿದ್ದನು.
ಒಂದು ವೇಳೆ ಮಕ್ಕಳು ದೊಡ್ಡವರಾದ ಮೇಲೆ ಅವರಿಷ್ಟ ಪ್ರಕಾರವಾಗಿ ನಡೆಯುವಂಥ ಸ್ವಾತಂತ್ರ್ಯ ಅವರಿಗಿದೆ, ದೇವರು ಯಾರನ್ನು ಒತ್ತಾಯ ಮಾಡೋದಿಲ್ಲ. ಆದರೆ ದಾವೀದನು ಅವನ ಮಕ್ಕಳನ್ನು ಯಾಜಕರನ್ನಾಗಿ ಮಾಡಿದನು ಎಂಬಂಥ ಮಾತು. 9ನೇ ಅಧ್ಯಾಯ 2ನೇ ಸಮುವೇಲ ನಾವು ನೋಡಿಕೊಳ್ಳುವಾಗ ಈಗ ದಾವೀದನ ಮನಸ್ಸು ಏನಿದೆ, ಜಯದ ಮೇಲೆ ಜಯ ಸಿಕ್ಬಿಡ್ತು, ದೇವರ ಒಂದು ದಯ ಸಿಕ್ಬಿಡ್ತು. ಈಗ ಒಳ್ಳೆಯ ಒಂದು ಟೀಮ್ ದಾವೀದನಿಗೆ ಸಿಕ್ಬಿಟ್ಟಿದೆ. ಒಂದು ದಿನ ದಾವೀದನಿಗೆ ಒಳ್ಳೆಯ ಒಂದು ಆಲೋಚನೆ ಬಂತು. 9ನೇ ಅಧ್ಯಾಯ 1ನೇ ವಚನ, ಸೌಲನ ಮನೆಯವರಲ್ಲಿ ಯಾರಾದರೂ ಇನ್ನೂ ಉಳಿದಿದ್ದಾರ? ಯಾಕೆ ಉಳಿದಿದ್ದಾರೆ ಎಂಬಂಥ ಯೋಚನೆ ಅವನಿಗೆ ಬಂತು. ಯಾಕಂತ ಹೇಳಿದರೆ ನಾನು, ಅಂದರೆ ದಾವೀದನು ಹೇಳೋದು, ನಾನು ಅವರಿಗೆ ಯೋನಾತಾನನ ಸಲುವಾಗಿ ದಯೆ ತೋರಿಸಬೇಕಂತಿದ್ದೇನೆ. ದಾವೀದನ ಮನಸ್ಸಿನಲ್ಲಿ ಬೇರೆಯವರಿಗೆ ದಯೆ ತೋರಿಸಬೇಕು ಎಂಬಂಥ ಒಂದು ಒಳ್ಳೆಯ ಆಲೋಚನೆ, ದೊಡ್ಡ ಆಲೋಚನೆ, ದೈವಿಕವಾದಂಥ ಒಂದು ಆಲೋಚನೆ ಸದಾ ಆಗಾಗ ದಾವೀದನ ಮನಸ್ಸಿನಲ್ಲಿ ಬರ್ತಿತ್ತು. ನೋಡ್ರಿ, ಸೌಲನು ದಾವೀದನನ್ನು 21 ಸಾರಿ ಕೊಲ್ಲಬೇಕೆಂದು ಯತ್ನಿಸಿದಂಥ ಒಬ್ಬ ವ್ಯಕ್ತಿ ಸೌಲನು. ಅಂಥ ವ್ಯಕ್ತಿಯ ಕುಟುಂಬಕ್ಕೆ ದಯೆ ತೋರಿಸುವುದು ಅಂತ ಒಳ್ಳೆಯದೇನಲ್ಲ. ಆದರೆ ದಾವೀದನು ದೇವರ ಮನಸ್ಸಿಗೆ ಒಪ್ಪುವ ಮನುಷ್ಯನಾದದರಿಂದ ಇನ್ನು ಯಾರಿಗಾದರೂ ನಾನು ದಯೆ ತೋರಿಸ್ಬೇಕೇನೋ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾಗ ಸೌಲನ ಮನೆಯಲ್ಲಿ ದಾಸನಾಗಿದ್ದ ಚೀಬನ್ ಎಂಬ ಒಬ್ಬ ಮನುಷ್ಯ ಇದ್ದ. ಚೀಬ ಅಂದರೆ ನಿಲ್ದಾಣ, ಸ್ಥಿರವಾಗಿರುವ, ನೆಲೆಯಾಗಿರುವ, ಇರುವಂಥ ಎಂಬ ವ್ಯಕ್ತಿ. ಸೌಲನ ಮನೆಯಲ್ಲಿ ಇರುವಂಥ ವ್ಯಕ್ತಿಯಾಗಿದ್ದನು ಈ ಚೀಬ, ಹೆಸರಿಗೆ ತಕ್ಕಂಥ ಮನುಷ್ಯ. ಅವನನ್ನು ದಾವೀದನ ಜನರು ದಾವೀದನ ಹತ್ರ ಕರ್ಕೊಂಬರ್ತಾರೆ. ಆಗ ದಾವೀದನು ಚೀಬನನ್ನು ನೋಡಿಬಿಟ್ಟು, ನೀನು ಚೀಬನೋ ಎಂಬುದಾಗಿ ಕೇಳಿದಾಗ, ಹೌದು ನಾನು ಚೀಬನೇ ಎಂದು ಉತ್ತರ ಕೊಡ್ತಾನೆ. ಆಗ ಸೌಲನ ಕುಟುಂಬದವರಲ್ಲಿ ಯಾರಾದರೂ ಇನ್ನೂ ಉಳಿದಿದ್ರೆ ಹೇಳು, ನಾನು ದೇವರನ್ನು ನೆನೆಸಿ, ಗಮನಿಸಿರಿ, ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸ್ತೇನೆ. ನಾವು ಹೇಗೆ ದಯೆ ತೋರಿಸ್ಬೇಕು ಬೇರೆಯವರಿಗೆ? ದೇವರನ್ನು ನೆನೆಸಿ ಇತರರಿಗೆ, ಅದರಲ್ಲಿ ನಮಗೆ ಕೇಡು ಮಾಡಬೇಕೆಂದು ಬಯಸಿದಂಥವರಿಗೆ ಅಥವಾ ಕೇಡು ಮಾಡಬೇಕಂತ, ಹಾನಿ ಮಾಡಬೇಕಂತ ಹೇಳ್ಬಿಟ್ಟು ಇಷ್ಟಪಟ್ಟಂಥವರ ಕುಟುಂಬಕ್ಕೆ ದಯೆ ತೋರಿಸಬೇಕಾದರೆ ಖಂಡಿತವಾಗಿ ದೇವರ ಸಹಾಯ ಇಲ್ಲದೆ ಅದನ್ನು ಮಾಡಲಿಕ್ಕಾಗಲ್ಲ. ಮಾನವೀಯವಾಗಿ ಯಾರು ಮಾಡಲಿಕ್ಕಾಗಲ್ಲ. ಆದರೆ ದೇವರ ಸಹಾಯ ಮಾಡಿದರೆ ದೇವರಿಂದ ಮನುಷ್ಯರಿಗೆ ಎಲ್ಲ ಸಾಧ್ಯ. ಆಗ ನಾನು ದೇವರನ್ನು ನೆನೆಸಿ ದಯೆ ತೋರಿಸ್ತೇನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಚೀಬನು ಹೇಳ್ತಾನೆ, ಯೋನಾತಾನನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರ್ತಾನೆ ಅಂತ ಚೀಬ ಹೇಳ್ತಾನೆ. ಎಲ್ಲಿರ್ತಾನೆ ಅಂತ ಹೇಳ್ಬಿಟ್ಟು ಅರಸನಿಗೆ ಇಂಟ್ರೆಸ್ಟು, ಸ್ವಲ್ಪ ಕುತೂಹಲ. ಯಾಕಂದರೆ ಯೋನಾತಾನನಿಗೆ ಇವನ ಆಪ್ತ ಸ್ನೇಹಿತನಲ್ವ, ಒಡಂಬಡಿಕೆ ಸ್ನೇಹಿತನು. ಒಡಂಬಡಿಕೆ ಪ್ರಕಾರವಾಗಿ ಕೆಲವು ದಿವಸಗಳ ಹಿಂದೆ ಒಬ್ಬರು ಇಸ್ರಾಯೇಲ್ ದೇಶದ ಒಂದು ಹಿನ್ನೆಲೆಯನ್ನು ಚೆನ್ನಾಗಿ ಬಲ್ಲವರಾದಂಥ ಒಬ್ಬ ಸ್ನೇಹಿತರು ಬಂದಿದ್ದರು ನಮ್ಮ ಮನೆಗೆ. ಅವರು ಹೇಳಿದರು, ಭಾಳ ಆಶ್ಚರ್ಯ ಆಗೋಯ್ತು ನನಗೆ. ಅದೇನಂತ ಹೇಳಿದರೆ, ಈ ಒಡಂಬಡಿಕೆ ಅನ್ನುವಂಥದ್ದು ಸಾಮಾನ್ಯವಾಗಿ ದೊಡ್ಡ ಪಾರ್ಟಿ ಚಿಕ್ಕ ಪಾರ್ಟಿ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ತಾರಂತ. ಅಂದರೆ ಬಲಿಷ್ಠವಾದಂಥವರು ಬಲಹೀನವಾದಂಥವರ ಜೊತೆಯಲ್ಲಿ ಅವರು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ದಿ ಕವನೆಂಟ್ ಈಸ್ ಟೇಕನ್ ಬಿಟ್ವೀನ್ 2 ಪಾರ್ಟೀಸ್, ಎಸೆನ್ಷಿಯಲಿ ಒನ್ ಸ್ಟ್ರಾಂಗ್ ಪಾರ್ಟಿ ಆ್ಯಂಡ್ ದ ಒನ್ ವೀಕ್ ಪಾರ್ಟಿ. ಹಾಗಿರುವಾಗ ಈ ಕವನೆಂಟ್ನಲ್ಲಿ, ಈ ಒಡಂಬಡಿಕೆಯಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಿನ್ನ ಮಕ್ಕಳನ್ನು ನಾನು ನೋಡ್ಕೊಳ್ತೇನೆ, ನನ್ನ ಮಕ್ಕಳನ್ನು ನೀನು ನೋಡ್ಕೋಬೇಕೆಂಬುದು ಕೂಡ ಒಡಂಬಡಿಕೆಯ ಒಂದು ಭಾಗ. ನಿನ್ನ ಆಸ್ತಿ ನನಗೆ, ನನ್ನ ಆಸ್ತಿ ನಿನಗೆ ಎಂಬಂಥದ್ದು ಕೂಡ ಈ ಒಡಂಬಡಿಕೆಯಲ್ಲಿ ಒಂದು ಭಾಗ. ದೇವರು ನಮ್ಮ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದಾನಂದ್ರೆ ಅದರ ಅರ್ಥ ಏನು? ಆತನು ಸ್ಟ್ರಾಂಗ್ ಪಾರ್ಟಿ, ನಾವು ವೀಕ್ ಪಾರ್ಟಿ. ಮತ್ತು ಆತನ ಮಗ ನಮ್ಮ ಪಾಲು
ನಮ್ಮ ಮಕ್ಕಳು, ನಾವು ಸಂತತಿ ದೇವರಿಗೆ, ನಮ್ಮ ಆಸ್ತಿ ದೇವರದ್ದು, ದೇವರ ಆಸ್ತಿ ನಮ್ಮದು. ಆ ರೀತಿಯಾಗಿ ಒಡಂಬಡಿಕೆಯಲ್ಲಿ ಒಂದು ಮಹತ್ವವಾದಂಥ ಒಂದು ವಿಷಯ ಅಡಕವಾಗಿರ್ತದೆ. ಇಲ್ಲಿ ಕೂಡ ಒಡಂಬಡಿಕೆ ಸ್ನೇಹಿತನು ಯೋನಾತಾನನ ಆಗಿರುವುದರಿಂದ ಈಗ ದಾವೀದನು ಹೇಳ್ತಾನೆ, ಇನ್ನು ಯಾರಿಗಾದರೂ ಸೌಲನ ಮನೆಯವರು ಯೋನಾತಾನನ ಮಕ್ಕಳಲ್ಲಿ ನಾನು ಏನಾದರೂ ದಯ ತೋರಿಸ್ಬೇಕು ಅಂತ ಹೇಳಿದಾಗ ಅವನು ಎಲ್ಲಿರ್ತಾನೆ? ಕುಂಟನಾದಂಥ, ಯಾಕಂದರೆ ವೀಕ್ ಪಾರ್ಟಿ ಅಲ್ವಾ, ಕಾಲು ಕುಂಟಾದ, ಎರಡು ಕಾಲು ಕುಂಟಾದ ಒಬ್ಬ ಮಗನಿರ್ತಾನೆ ಅಂತ ಹೇಳಿದಾಗ ಎಲ್ಲಿರ್ತಾನೆ ಅಂತ ಹೇಳ್ಬಿಟ್ಟು ಅರಸನನ್ನು ಕೇಳಿದಾಗ ಲೋದೆಬಾರಿನಲ್ಲಿ ಇರ್ತಾನೆ ಅಂತ ಹೇಳ್ಬಿಟ್ಟು. ಲೋ ಅಂದರೆ ಇಲ್ಲ, ದೆಬಾರ್ ಅಂತ ಹೇಳಿದರೆ ಹುಲ್ಲುಗಾವಲು ಇಲ್ಲದಂಥ ಒಂದು ಸ್ಥಳ. ದೆಬಾರ್ ಅಂತ ಹೇಳಿದರೆ ಅದರ ಇನ್ನೊಂದು ಅರ್ಥ ವಾಕ್ಯ ಇಲ್ಲದಂಥ ಸ್ಥಳ. ಆ ಸ್ಥಳದಲ್ಲಿ ಅಮ್ಮಿಯೇಲನ ಮಗ, ಅಂತ ಹೇಳಿದರೆ ಜನರು, ಏಲ್ ಅಂತ ಹೇಳಿದರೆ ದೇವರು, ದೇವಜನರು ಎಂಬ ಹೆಸರಿರುವಂಥ ಒಬ್ಬ ವ್ಯಕ್ತಿ ಇದ್ದನು. ಅವನ ಮಗನಾದ ಮಾಕೀರ್ ಅಂದರೆ ಮಾರುವವನು ಎಂಬ ಮನೆಯಲ್ಲಿ ಇರ್ತಾನೆ ಈ ಸೌಲನ ಮೊಮ್ಮಗನು ಅಥವಾ ಯೋನಾತಾನನ ಮಗನು ಎಂಬುದಾಗಿ ಈ ಇನ್ಫಾರ್ಮೇಷನ್, ಈ ವಿವರಣೆ, ಮಾಹಿತಿಯನ್ನು ಚೀಬನು ಅರಸನಿಗೆ ಕೊಡ್ತಾನೆ. ಕೂಡಲೇ ದಾವೀದನೇನು ಮಾಡ್ತಾನೆ, ಜನರನ್ನು ಕಳಿಸ್ಬಿಟ್ಟು ಆ ಒಂದು ವಿಳಾಸಕ್ಕೆ, ಅಡ್ರೆಸ್ಗೆ ಕಳಿಸಿದಾಗ ಅಲ್ಲಿ ಮೆಫಿಬೋಶೆತನು ಇರ್ತಾನೆ ರೀ. ಮೆಫಿಬೋಶೆತ್ ಎಂಬುದಾಗಿ ಹೇಳುವುದಾದರೆ ಆ ಹೆಸರಿನ ಅರ್ಥ ಏನಂದರೆ ನಾಚಿಕೆಯನ್ನು ಹೊರಡಿಸುವವನು, ಒನ್ ಹೂ ಡಿಸ್ಪೆಲ್ಸ್ ಶೇಮ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಮ್ಮ ಜೀವನದಲ್ಲಿ ಬಂದಾಗ ನಾಚಿಕೆಯನ್ನು ನಮ್ಮಿಂದ ಹೊರಡಿಸಿಬಿಟ್ನಲ್ಲ, ಆ ರೀತಿಯಾಗಿ ಒಂದು ಒಳ್ಳೆಯ ಹೆಸರು, ನಾಚಿಕೆಯನ್ನು ಹೊರಡಿಸಿಬಿಡುವವನು ಎಂಬುದು ಮೆಫಿಬೋಶೆತ್ ಎಂಬಂಥ ಮನುಷ್ಯನು. ಅವನು ದಾವೀದನ ಹತ್ರ ಬರ್ತಾನೆ. ದಾವೀದನು ಮೆಫಿಬೋಶೆತನೇ ಅಂತ ಹೇಳಿದಾಗ, ಈಗೋ ಇಲ್ಲಿದ್ದೇನೆ ಎಂಬುದಾಗಿ ಹೇಳಿದಾಗ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೆದರಬೇಡ ಎಂಬುದಾಗಿ ದಾವೀದನು ಸ್ಟಾರ್ಟ್ ಮಾಡ್ತಾನೆ ಮಾತು. ಯಾಕೆ ಆ ಮಾತು ಹೇಳಬೇಕಂದ್ರೆ, ದಾವೀದನಿಗೂ ಸೌಲನಿಗೂ ಯಾವಾಗಲೂ ಯುದ್ಧ ನಡೀತಿತ್ತು. ಅಂಥ ಸನ್ನಿವೇಶದಲ್ಲಿ ಇವರಿಬ್ಬರು ಆಪೋಸಿಷನ್ ಪಾರ್ಟಿ. ಅಂಥ ಸನ್ನಿವೇಶದಲ್ಲಿ ದಾವೀದನೀಗ ಎರಡು ರಾಜ್ಯವನ್ನು, ಅಧಿಕಾರವನ್ನು ಪಡೆದವನಾಗಿ ಸೂಪರ್ ಪವರ್ ಇನ್ಚಾರ್ಜ್ ಆಗಿದ್ದಾನೆ. ಅಂಥ ಸನ್ನಿವೇಶದಲ್ಲಿ ದೊಡ್ಡ ವ್ಯಕ್ತಿಯನ್ನು ಸಂಧಿಸಲಿಕ್ಕೆ ಮೆಫಿಬೋಶೆತನು ಬಂದಾಗ ಅವನು ಒಂದು ವೇಳೆ ಭಯ ಇದ್ದಿರ್ಬೋದೇನು, ದೊಡ್ಡ ವ್ಯಕ್ತಿಯನ್ನು ಮೀಟ್ ಮಾಡಿದಾಗ, ಹೆದರಬೇಡ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ನಾನು ದಯೆ ತೋರಿಸ್ತೇನೆ ಎಂಬುದಾಗಿ ಹೇಳ್ತಾನೆ ರೀ. ದಿ ಕವನೆಂಟ್ ರಿಲೇಷನ್ಶಿಪ್ ಕಂಟಿನ್ಯೂಸ್ ಈವನ್ ಆಫ್ಟರ್ ದ ಡೆತ್ ಆಫ್ ದ ಪರ್ಸನ್. ಒಬ್ಬ ವ್ಯಕ್ತಿಯ ಮರಣಾನಂತರ ಕೂಡ ಈ ಒಡಂಬಡಿಕೆಯು ಮುಂದುವರಿತದೆ. ಆ ರೀತಿಯಾಗಿ ಹೇಳಿಬಿಟ್ಟು ಏನು ಹೇಳ್ತಾನೆ, ನಿನಗೆ ದಯೆ ತೋರಿಸ್ತೇನೆ. ಹೇಗೆ ದಯೆ ತೋರಿಸ್ತೇನೆ? ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡ್ತೇನೆ. ಐ ವಿಲ್ ಗಿವ್ ಬ್ಯಾಕ್ ದ ಲ್ಯಾಂಡ್. ಹಿಂದಕ್ಕೆ ಪಡ್ಕೊಂಡ್ಬಿಡ್ತೆ ಆಟೋಮೆಟಿಕ್ ಆಗಿ, ಶ್ರಮೆ ಪಡದೆ. ಅಷ್ಟೇ ಅಲ್ಲ, ಪ್ರತಿದಿನ ನೀನು ನನ್ನ ಪಂಕ್ತಿಯಲ್ಲೇ ಊಟ ಮಾಡಬೇಕು. ರಾಜಪುತ್ರರಿಗೆ ವಿಶೇಷ ಸ್ಪೆಷಲ್ ಮೇಜು, ಟೇಬಲ್, ಅಂಥ ಕಡೆ ನೀನು ದಿನಾಲೂ ರಾಜನ ಜೊತೆಗೆ ನೀನು ಊಟ ಮಾಡಬೇಕು ಎಂಬುದಾಗಿ ಹೇಳಿದಾಗ ಮೆಫಿಬೋಶೆತನು ಮತ್ತೊಂದು ಸಾರಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಒಂದು ಮಾತು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಭಾಳ ವಿಚಿತ್ರವಾದಂಥ ಒಂದು ಮಾತು. ಅದೇನಂತ ಹೇಳಿದ್ರೆ, ನಾನು ಸತ್ತ ನಾಯಿ ಅಂತಿರುವಂಥ ನನಗೆ ನೀನು ಇಂಥ ದಯೆ ತೋರಿಸ್ತೀಯ ಅಂತ ಹೇಳ್ಬಿಟ್ಟು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಮ್ಮನ್ನು ಆ ರೀತಿಯಾಗಿ ತೋರಿಸಿ, ಸೈತಾನ್ ನಮ್ಮಿಂದ ತೆಗೆದುಕೊಂಡದನ್ನೆಲ್ಲ ಹಿಂದಕ್ಕೆ ನಮಗೆ ಕೊಟ್ಬಿಟ್ಟು ಆತನ ರಾಜಪುತ್ರರ ಆಹಾರ ನಮ್ಮದಾಗಿ ಇರುವಂತೆ, ಅನುದಿನ ರಾಜಪುತ್ರರಂತೆ ಆತನು ನಮ್ಮನ್ನು ನಡೆಸ್ತಾ ಇರುವಂಥ ಆತನ ಕೃಪೆಗೆ ಚಿತ್ರ ಈ ಒಂದು ಅಧ್ಯಾಯವಾಗಿರ್ತದೆ. ಯೇಸು ಕ್ರಿಸ್ತನ ಚಿತ್ರವನ್ನು ದಾವೀದನ ಮುಖಾಂತರ, ದಾವೀದನಂದರೆ ಹೆಸರು ಪ್ರಿಯನು, ತಂದೆಯ ದೇವರು ಈತ ನನಗೆ ಪ್ರಿಯನಾಗಿರುವ ನನ್ನ ಮಗನ ಅಂತ ಹೇಳಿದ್ನಲ್ಲ, ಅದೇ ಮಾತು, ಅದೇ ಪದ, ಪ್ರಿಯನು ದಾವೀದನು. ಅವನ ಮುಖಾಂತರವಾಗಿ, ದಾವೀದನ ಪುತ್ರನ ಮುಖಾಂತರವಾಗಿ ನಮಗೆ ಕೃಪೆ ದೊರೆಯಿತು, ದಯೆ ದೊರೆಯಿತು. ಅದನ್ನೇ ನಾವು 9ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ನೋಡ್ಕೊಳ್ತೇವೆ. ಕೃತಜ್ಞತೆ ಉಳ್ಳವರಾಗಿ
ನಾವು ಇರೋಣ, ಒಡಂಬಡಿಕೆಯಲ್ಲಿ ನೆಲೆಗೊಂಡು ಇರೋಣ. 2 ಸಮುವೇಲ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. And David said, Is there yet any that is left of the house of Saul, that I may shew him kindness for Jonathan's sake? And there was of the house of Saul a servant whose name was Ziba. And when they had called him unto David, the king said unto him, Art thou Ziba? And he said, Thy servant is he. And the king said, Is there not yet any of the house of Saul, that I may shew the kindness of God unto him? And Ziba said unto the king, Jonathan hath yet a son, which is lame on his feet. And the king said unto him, Where is he? And Ziba said unto the king, Behold, he is in the house of Machir, the son of Ammiel, in Lodebar. Then King David sent and fetched him out of the house of Machir, the son of Ammiel, from Lodebar. Now when Mephibosheth, the son of Jonathan, the son of Saul, was come unto David, he fell on his face and did reverence. And David said, Mephibosheth. And he answered, Behold, thy servant. And David said unto him, Fear not, for I will surely shew thee kindness for Jonathan thy father's sake, and will restore thee all the land of Saul thy father, and thou shalt eat bread at my table continually. And he bowed himself and said, What is thy servant, that thou shouldest look upon such a dead dog as I am? Then the king called to Ziba, Saul's servant, and said unto him, I have given unto thy master's son all that pertained to Saul and to all his house. Thou therefore and thy sons and thy servants shall till the land for him, and thou shalt bring in the fruits, that thy master's son may have food to eat. But Mephibosheth, thy master's son, shall eat bread alway at my table. Now Ziba had 15 sons and 20 servants. Then said Ziba unto the king, According to all that my lord the king hath commanded his servant, so shall thy servant do. As for Mephibosheth, said the king, he shall eat at my table as one of the king's sons. And Mephibosheth had a young son, whose name was Micah. And all that dwelt in the house of Ziba were servants unto Mephibosheth. So Mephibosheth dwelt in Jerusalem, for he did eat continually at the king's table, and was lame on both his feet.